ಹಾಯ್ ಹಲೋ ನಮಸ್ಕಾರ. ಇವತ್ತು ದಾವಣಗೆರೆ ಅಂದ್ರೆ ದಾವಣಗೆರೆ ಸಮೀಪ ಇರತಕ್ಕಂಥ ಗುಮ್ಮನೂರು ಗೂಡಾಳ ಹತ್ರ ನಾನಿದ್ದೀನಿ. ಸ್ವಲ್ಪ ವಿಶೇಷವಾಗಿ ಮಕರ ಸಂಕ್ರಾಂತಿಯನ್ನ ನಮ್ಮ KY ಸ್ಟುಡಿಯೋ ದಾವಣಗೆರೆ ಅವರು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಆ ಒಂದು ಆಚರಣೆ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ.
ಸಾಕಷ್ಟು ವಿಶೇಷವಾಗಿ ಹಳ್ಳಿಯ ಜನರ ಜೊತೆಗೆ ಆಚರಿಸುವಂತ ಹಬ್ಬವೇ ಅದು ಮಕರ ಸಂಕ್ರಾಂತಿ ಹಬ್ಬ. ಸೊ ಈ ಹಬ್ಬವನ್ನ ನಮ್ಮ KY ಸ್ಟುಡಿಯೋದವರು ಮಾಲೀಕರಾದಂಥ ಕವಿತಾ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸೊ ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾವು ಸಂಕ್ರಾಂತಿ ಹಬ್ಬನ ಹಳ್ಳಿಗೆ ಬಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡ್ವಿ. ಅಷ್ಟೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಕೂಡ. ಇನ್ನೂ ಸೆಲೆಬ್ರೇಷನ್ಸ್ ನಡೀತಾನೆ ಇದೆ. ಬೆಳಗ್ಗೆಯಿಂದ ರಾಶಿ ಪೂಜೆ ಮಾಡಿದ್ವಿ, ಎತ್ತಿನ ಪೂಜೆ ಮಾಡಿದ್ವಿ, ಎತ್ತಿನ ಗಾಡಿಯಲ್ಲಿ ಇಡೀ ಊರು ರೌಂಡ್ಸ್ ಮಾಡಿದ್ವಿ, ಎಳ್ಳು ಬೆಲ್ಲ ಹಂಚಿದ್ವಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಸೊ ಹೊಸ ವರ್ಷದ ಹಬ್ಬನ, ಹೊಸ ವರ್ಷ 2024ನ ವಿಲೇಜಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. KY ಮೇಕಪ್ ಸ್ಟುಡಿಯೋ ಅಂದ್ರೆ ವಿಭಿನ್ನತೆ ಅಂತ ಹೇಳ್ತೀವಿ. ಸೊ ಸಂಕ್ರಾಂತಿ ಹಬ್ಬನ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿ ತುಂಬಾನೇ ಖುಷಿ ಇದೆ. ಮೇಡಮ್, ಈಗಿನ ಜನ ಹಳ್ಳಿಯಲ್ಲಿ ಆಚರಿಸೋದು ಎಲ್ಲ ಒಂದ್ ಕಡೆ ಮರೆ ಆಗ್ತದೆ. ಯಾಕಂದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಜನರು ಬರೀ ಅದರಲ್ಲೇ ಇದೆ. ಇಂಥ ಹಬ್ಬಗಳು ಎಲ್ಲೋ ಒಂದ್ ಕಡೆ ಮರೆ ಆಗ್ತಾ ಇದೆ. ಸೊ ನೀವು ಈ ಒಂದು ಹಬ್ಬವನ್ನ ಜನರಿಗೆ ತೋರಿಸುವಂತ ಅಂದ್ರೆ ನಿಮ್ಮ ಸ್ಟುಡಿಯೋದ ವತಿಯಿಂದ ಆಚರಿಸ್ತಾ ಇದ್ದಾರೆ, ಏನ್ ಅನಿಸ್ತಾರೆ? ತುಂಬಾ ಖುಷಿ ಇದೆ. ಸೊ ಈಗಿನ ಎಲ್ಲರೂ ಆನ್ಲೈನ್ ಅಲ್ಲಿ ಒಂದು ಸ್ಟೋರಿ ಹಾಕ್ಬಿಟ್ರೆ, ಒಂದು ಪೋಸ್ಟ್ ಹಾಕ್ಬಿಟ್ರೆ ಹಬ್ಬಗಳು ಆಗೋಗ್ಬಿಡುತ್ತೆ. ಅದನ್ನ ಲೈವ್ ಆಗಿ ಅನುಭವಿಸೋಗೆ ಅದ್ರ ಖುಷಿನೇ ಬೇರೆ. ರಾಶಿ ಅವ್ರಿಗೆ ಪೂಜೆ ಮಾಡಿದಾಗ್ಲಿ ಅಥವಾ ಎತ್ತಿನ ಪೂಜೆ, ಆ ಎತ್ತುಗಳಿಗೆ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಡೆಕೋರೇಟ್ ಮಾಡಿದ್ದು ತುಂಬಾನೇ ಖುಷಿ ಅನ್ಸುತ್ತೆ. ಫೋಟೋಸ್ ನೋಡೋದಕ್ಕೂ ಡೈರೆಕ್ಟ್ ಆಗಿ ಅದ್ರ ಜೊತೆ ಬೆರೆಯೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ತುಂಬಾನೇ ಖುಷಿ ಆಗ್ತಿದೆ ಅಷ್ಟೇ. ಹಳ್ಳಿ ಜನಗಳು ಅವ್ರ ಮುಗ್ಧತೆ, ಅವರ ಒಂದು ಕೋಆಪರೇಷನ್, ಒಂದು ಸಪೋರ್ಟ್ ನಮ್ಮನ್ನ ಇಷ್ಟೆಲ್ಲ ಮಾಡೋಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ತುಂಬಾನೇ ಒಂದು ವಾತಾವರಣನೇ ಬೇರೆ ತರವಾಗಿದೆ. ಖುಷಿ ಆಗ್ತಿದೆ ಅಷ್ಟೇ. ನೀವೇನ್ ಹೇಳ್ತೀರಾ? ನಾವಂತೂ ಬಹಳ ಖುಷಿಯಾಗಿದ್ದೀವಿ. ನಾವ್ ಈ ತರ ಹಬ್ಬ ಎಲ್ಲ ನೋಡಿದ್ದೆ ಇಲ್ಲ. ನಾನು ಎತ್ತಿನ ಗಾಡಿಯಲ್ಲಂತೂ ಫಸ್ಟ್ ಟೈಮ್ ಹೋಗಿರೋದು. ನನಗಂತೂ ತುಂಬಾ ಖುಷಿ ಆಗ್ತದೆ. KY ಥ್ಯಾಂಕ್ಸ್. ನನಗೂ ತುಂಬಾ ಖುಷಿ. ಒಂಥರ ಹಳ್ಳಿ ಹುಡುಗಿರ ತರನೇ ರೆಡಿಯಾಗಿ ಬಂದಿದ ಹಸಿರು ಸೀರೆ ಉಟ್ಟು ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ತರ ಹಳ್ಳಿಲಿ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮನೆಯಲ್ಲೆಲ್ಲ ಕಾಮನ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇದು ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಕಾರಣ KY ಮೇಕಪ್ ಸ್ಟುಡಿಯೋ, ನಮ್ಮ ಮ್ಯಾಮ್ ಕವಿತಾ ಮ್ಯಾಮ್. ತುಂಬಾ ಥ್ಯಾಂಕ್ಸ್. ನೀವೇನ್ ಹೇಳ್ತೀರಾ? ನಮ್ಗೆ ಹೊಸ ವರ್ಷ ತುಂಬಾ ಹೊಸದಾಗಿತ್ತು. ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಖುಷಿ ಆಯ್ತು. KY ಮೇಕಪ್ ಸ್ಟುಡಿಯೋ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಇನ್ನು ಕವಿತಕ್ಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಸೊ ನೀವು ಕ್ಯೂಟ್ ಆಗಿ ರೆಡಿಯಾಗಿ ಬಂದಿದ್ರೆ ಏನ್ ಅನಿಸ್ತದೆ? ಅದೇ, ನಾನು ಯಾವಾಗೂ ಸಿಟಿಯಲ್ಲೇ ಇದ್ದಿದ್ದು. ಇದೇ ಫಸ್ಟ್ ಟೈಮ್ ನಾನು ವಿಲೇಜಲ್ಲಿ ಟ್ರಾವೆಲ್ ಮಾಡಿದ್ದು. ಸೊ ಇಲ್ಲಿಂದೆಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಯಾವತ್ತೂ ಎತ್ತಿನ ಗಾಡಿಯಲ್ಲಿ ಎಲ್ಲ ಕೂತ್ಕೊಂಡಿರಲಿಲ್ಲ. ಇದೇ ಫಸ್ಟ್ ಟೈಮು. ಅದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಪಾಸಿಬಲ್ ಆಗಿರೋದು ಕವಿತಾ ಮ್ಯಾಮಿಂದ. ಅವ್ರು ಇರಲಿಲ್ಲ ಅಂದರೆ, ಅವ್ರ ಸಪೋರ್ಟ್ ಇರಲಿಲ್ಲ ಅಂದರೆ ನಾನು ಯಾವತ್ತೂ ವಿಲೇಜಿಗೆ ಬರ್ತಿರಲಿಲ್ಲ. ಆಮೇಲೆ ನನಗೆ ಗೊತ್ತೂ ಆಗ್ತಿರಲಿಲ್ಲ ಇಷ್ಟು ಚೆನ್ನಾಗಿದೆ ವಿಲೇಜ್ ಲೈಫ್ ಕೂಡ ಅಂತ. ಇದು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ನನ್ನ ಕವಿತಾ ಮ್ಯಾಮಿಗೆ ಥ್ಯಾಂಕ್ಸ್ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಸಿಟಿ ಹುಡುಗಿರಿಗೆಲ್ಲ ಏನ್ ಹೇಳ್ತೀರಾ? ಅದೇ ಹಿಂಗೆ ವಿಲೇಜಸ್ ಎಲ್ಲ ಬಂದು ಎಕ್ಸ್ಪ್ಲೋರ್ ಮಾಡಬೇಕು ಅವರು. ಯಾಕಂದರೆ ಇಲ್ಲಿನ ಲೈಫ್ ಸ್ಟೈಲು ತುಂಬ ಚೆನ್ನಾಗಿದೆ. ಸಿಟಿಗಿಂತ ಅಂದರೂ ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಮೇಡಮ್ ನೀವೇನು ಹೇಳ್ತೀರಾ? ಬನ್ನಿ. ಏನು ಹೇಳೋದು, ನೀವೆಲ್ಲ ಹೂಗಳು ಕಟ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ರೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಇದೆ. ಇದು ನಾನು ರೈತರ ಮಗಳಾದ್ರು ಫಸ್ಟ್ ಟೈಮ್ ಈ ಥರ ಸೆಲೆಬ್ರೇಷನ್ ಮಾಡಿದ್ದು. ನಮ್ಮ ಅಪ್ಪನೂ ರೈತರೇ, ಆದರೆ ಈ ಥರ ಸಂಕ್ರಾಂತಿ ಯಾವಾಗಲೂ ಇಷ್ಟು ವರ್ಷದಲ್ಲಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇದಕ್ಕೆ ಮೇಯ್ನು ಕವಿತಾ ಮೇಡಮ್ನಿಂದ ಇದು ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ ಯಾವ ರೀತಿ ಒಂದು KY ಸ್ಟುಡಿಯೋದವರು. ಬನ್ನಿ ಮೇಡಮ್, ಇಲ್ಲಿ ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ. ಸರ್, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಬೆಳೆದಿದ್ದು ಎಲ್ಲನೂ ಸಿಟಿ ಸ್ಟೈಲ್ನಲ್ಲೇ. ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದೀನಿ, ಹಳ್ಳಿಗೆ ಬಂದಿದ್ದೀನಿ. ತುಂಬಾ ನ್ಯೂ ಎಕ್ಸ್ಪೀರಿಯೆನ್ಸು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಖುಷಿ ಆಯಿತು. ತುಂಬ ಒಂದೊಂದು ಮಿನಿಟ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ ಒಂದು ಹಬ್ಬವನ್ನ ಸುಂದರವಾಗಿ ಆಚರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಗಡಿ ಗುಡಾಳ್ ಏನು ಗುನ್ನೂರು ಗುಡಾಳ್ ಅವರು ಕೂಡ ವಿಶೇಷವಾಗಿ ಅಲ್ಲಿ ಗ್ರಾಮಸ್ಥರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಇದು JK TV ಕನ್ನಡ, ನಿಮ್ಮದೇ ವಾಹಿನಿ.